ನಮಸ್ತೆ ಎಲ್ರಿಗೂ. ಮೇ 10th ಇಸ್ ಕಮಿಂಗ್. ಎಲ್ರಿಗೂ ಗೊತ್ತಿದೆ ಕರ್ನಾಟಕ ಎಲೆಕ್ಷನ್ಸ್. ಎಲೆಕ್ಷನ್ ಅಂತ ಹೇಳ್ಬಿಟ್ಟು ರಜಾ ಕೊಟ್ಟಾಗ ಮನೇಲಿ ಕೊಡೋದು ಕಾಮನ್. ಅದು ನಮ್ಮಿಂದ ಏನಾಗಬೇಕಾಗಿದೆ, ಪರ್ಟಿಕ್ಯುಲರ್ಲಿ ಲರ್ನರ್ಡ್ ಪೀಪಲ್ ಆರ್ ಐ ವುಡ್ ಸೇ ಸಂಬಡಿ ಹೂಸ್ ತುಂಬ ಜ್ಞಾನವಂತರು ಏನೋ ಅಂತಿಲ್ಲ. ಅದಕ್ಕೆ ದೇ ಆರ್ ದ ಮೋಸ್ಟ್ ಕಾಮನ್ಲಿ ನಾಟ್ ವೋಟೆಡ್ ಪೀಪಲ್ ಇನ್ ಅರ್ಬನ್ ಏರಿಯಾಸ್, ವಾಟ್ ಎವರ್ ವಿ ನೋ. ಸೊ ಫಸ್ಟ್ ಆಫ್ ಆಲ್ ಗೋ ಔಟ್ ಆ್ಯಂಡ್ ವೋಟ್. And at least let's have a goal of 100% voting. At least fortunately ಇಂಡಿಯಾದಲ್ಲಿ ಫೈನ್ ಹಾಕಲ್ಲ ವೋಟ್ ಆಗದೇ ಇದ್ದರೆ. There are many countries like Singapore and all, they fine you if you don't go and vote. How does it matter? ಮಿಲೆನಿಯಲ್ಸ್ ಅಥವಾ ಹುಡುಗರೆಲ್ಲ ಕೇಳ್ತಾರೆ, ನಾನೊಂದು ವೋಟ್ ಹಾಕ್ಬಿಟ್ರೆ ದೊಡ್ಡ ಚೇಂಜ್ ಆಗುತ್ತಾ ಅಂತ. ಬಿಕಾಸ್ ಯು ಆರ್ ದ ಒನ್ ಹೂಸ್ ಗೋನ್ ಟು ಎಲೆಕ್ಟ್ ಯುವರ್ ಲೀಡರ್ ಆರ್ ಎಲೆಕ್ಟ್ ಯುವರ್ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ಯುವರ್ ಏರಿಯಾ ಆ್ಯಂಡ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. Because you don't have time to go there and take care. If you don't go and do that, and if somebody else is taking care of you in according to their rules and regulations, then you'll start complaining. ಯಾರಪ್ಪ ನಮ್ಮೆಲ್ಲ ರೋಡ್ ಮಾಡಿಸಿಲ್ಲ, ನೀರಿಲ್ಲ. It's quite common ಅಲ್ಲ, all of us tell this. But we don't do our job. We don't research our people before voting. We don't check their track record before voting. ಇನ್ನೊಂದು ಆಮಿಷಕ್ಕೆ ಒಳಗಾಗೋದು ಅಂತಾರಲ್ಲ, ಪರ್ಟಿಕ್ಯುಲರ್ಲಿ ದುಡ್ಡು ಎಲೆಕ್ಷನ್ ಟೈಮಲ್ಲಿ, ಆಲ್ಕೋಹಾಲ್ ಅಥವಾ ಜಾತಿ ಭೇದ, ಭಾಷೆ, ಅವನು ನಮ್ಮೂರವನಲ್ಲ, ಅವನಲ್ಲಿದು ಅದಿದು ಅದು. ಸೊ ಇದೆಲ್ಲನೂ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ವಿ ಡೋಂಟ್ ಇದರ್ ವೋಟ್ ಆರ್ ವಿ ವೋಟ್ ಫಾರ್ ಸಮಥಿಂಗ್ ವಿಚ್ ಇಸ್ ನಾಟ್ ರೆಪ್ರೆಸೆಂಟೇಟಿಂಗ್ ವಾಟ್ ವಿ ನೀಡ್ or for what our children's need. India is not the biggest democracy, it is a mother of democracy. ಈ ಡೆಮೋಕ್ರಸಿ ಬಗ್ಗೆ ನಮ್ಮ ಋಗ್ವೇದದಲ್ಲಿ, ಹಳೆ ಋಗ್ವೇದದಲ್ಲೇ ಮೆನ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ ಸಭಾ ಮತ್ತು ಸಮಿತಿ ಅಂತ ಎರಡು ವರ್ಡ್ಗಳು ದೇ ಕಮ್ ಫ್ರಮ್ ಋಗ್ವೇದ. It's about 4,000-5,000 years back only it is mentioned. We know where the democracy started in the world. Athens ಅಲ್ಲಿ 5th century BC ಅಲ್ಲಿ it started. Then it went on and on. ಅನುಭವ ಮಂಟಪ ಬಸವಣ್ಣನವರು ಶುರು ಮಾಡಿದ್ದಲ್ಲಿ ಅಲ್ಲೇ ಆಲ್ರೆಡಿ ಪುರುಷ ಅಥವಾ ಮಹಿಳೆಯರು, ಯಾವುದೇ ಜಾತಿಯವರು ಆಗಲಿ, ಯಾವ್ದು ಮೇಲು ಕೀಳು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ದೇ ವರ್ ಡಿಸ್ಕಸಿಂಗ್ ಆ್ಯಂಡ್ ಡಿಸೈಡಿಂಗ್ ಅಬೌಟ್ ವಾಟ್ ಹ್ಯಾಸ್ ಟು ಬಿ ಡನ್ ಫಾರ್ ದ ಸೊಸೈಟಿ. ಸೊ ಅವಾಗಲೇ ಈಕ್ವಾಲಿಟಿ ಎಲ್ಲ ಇದೆ ಅನುಭವ ಮಂಟಪದಲ್ಲಿ. ಡೆಮೋಕ್ರಸಿ ಹ್ಯಾಸ್ ಬೀನ್ ಅ ರಿಯಲ್ ಸ್ಟೆಪ್ ಸ್ಟೋನ್ ಇನ್ ದ ಪ್ರೋಗ್ರೆಸ್ ಆಫ್ ಎನಿ ಕಂಟ್ರಿ. ರಿಯಲ್ ಮಾಡರ್ನ್ ಎಲೆಕ್ಷನ್ಸ್, ಮಾಡರ್ನ್ ಡೆಮೋಕ್ರಸಿ ಬಂದಿದ್ದು ವಾಷಿಂಗ್ಟನ್ ವಾಸ್ ಅ ಫಸ್ಟ್ ಅಮೆರಿಕನ್ ಪ್ರೆಸಿಡೆಂಟ್. ಅದೇ ಟೈಮಲ್ಲಿ ಫ್ರೆಂಚಲ್ಲೂ ಆಯಿತು. ಸೊ ದೀಸ್ ಆರ್ ದ ಫಸ್ಟ್ ಫ್ಯೂ ಡೇಟ್ಸ್ for the democratic elections. I heard a talk, allalli helo prakara, the half of this world, the eastern part of the world, the one which is really being democratic is India. So idralli namdu is very important to vote for a people who are country forward, or people who think development is a key for us and for our future children, and also who will sync with ನಮ್ಮ ಇಂಡಿಯನ್ ಕಲ್ಚರ್ ಇರ್ಬೋದು, ನಮ್ಮ ಇಂಡಿಯನ್ ಟ್ರೆಡಿಷನ್ಸ್ ಇರ್ಬೋದು, ಅಥವಾ ನಮ್ಮ ದೇಶನ ಪೀಸ್ ಕೀಪಿಂಗ್ ಮೆಥಡ್ ಇರ್ಬೋದು. ಈ ಆಸ್ಪೆಕ್ಟ್ಸಲ್ಲಿ ನೋಡೋದಾದರೆ ಡೆಫಿನೆಟ್ಲಿ ಇಟ್ ಇಸ್ ಆರ್ ಡ್ಯೂಟಿ ಟು ರಿಸರ್ಚ್ ಪೀಪಲ್ ಆ್ಯಂಡ್ ಗೋ ಔಟ್ ಆ್ಯಂಡ್ ವೋಟ್ ಫಾರ್ ಶೋರ್ ಫಾರ್ 100%. ಲೆಟ್ಸ್ ಹ್ಯಾವ್ ಎ ಪ್ರಾಮಿಸ್ ದಟ್ ವಿ ಆಲ್ ವಿಲ್ ಗೋ ಔಟ್ ಆ್ಯಂಡ್ ವೋಟ್ ದಟ್ ಡೇ ಆನ್ May 10th for Karnataka elections and elect whomsoever we feel with our research is the best person for that constituency. Thank you.